ಶರಣು ವಸ್ತ್ರದ ಇವತ್ತು ನಾನು ಕಲಬುರಗಿ ಜಿಲ್ಲೆ ಕಲಬುರಗಿದಲ್ಲಿರ್ತಕ್ಕಂಥ ಈ ಒಂದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಶ್ರೀ ಖ್ವಾಜಾ ಬಂದೇ ನವಾಜ್ ದರ್ಗಾಕ್ಕೆ ಹೋಗ್ತಕ್ಕಂಥ ಮಾರ್ಗದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂಥ ಪರ್ಷಿಯನ್ ಶೈಲಿಯಲ್ಲಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಈ ಒಂದು 7 ಸಮಾಧಿಗಳನ್ನು ಒಂದೇ ಸಮುಚ್ಚಯದಲ್ಲಿ ಅಂದರೆ ಒಂದೇ ಸಂಕೀರ್ಣದಲ್ಲಿ 7 ಸಮಾಧಿಗಳನ್ನು ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ. ಇದು ಸ್ಥಳವನ್ನು ನೋಡಿದರೆ ತಾವು ನೋಡ್ಬೋದು. ಇಲ್ಲಿ ನೋಡಿದರೆ ಎಷ್ಟು ಎತ್ತರವಾಗಿರ್ತಕ್ಕಂಥ ನಾವು ಬಿಜಾಪುರದಾಗ ಏನು ಗೋಲು ಗುಮ್ಮಟ ಇದೆ ಆ ರೀತಿ ಗೋಲು ಗುಮ್ಮಟ ಥರನೇ ಆ ಒಂದು ಶೈಲಿಯಲ್ಲಿ ಇರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಇಂಥ ಒಂದು ವಾಸ್ತುಶಿಲ್ಪವನ್ನು, ಇಂಥ ಒಂದು ಇಮಾರತ್, ಇಂಥ ಒಂದು ಕಟ್ಟಡಗಳನ್ನು ನಾವು ಈ ಒಂದು ಸಂಕೀರ್ಣದಲ್ಲಿ ನೋಡ್ಬೋದು. ತಾವು ನೋಡ್ರಿ ಇಲ್ಲಿ ಈ ಸುಮಾರು ಇದು 14ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪಗಳು, ಈ ಸಮಾಧಿಗಳು. ಇಲ್ಲಿ ಈ ಒಂದು ಬಹಮನಿ ಸುಲ್ತಾನರ ಆಡಳಿತ ಅಧಿಕಾರಿಗಳು ಮತ್ತು ಅವರ ಕಮಾಂಡರ್ಗಳ ಈ ಒಂದು ಸಮಾಧಿಗಳೇ ಈ ಹಪ್ತ ಗುಂಬಜ್ನಲ್ಲಿ ಇರ್ತಕ್ಕಂಥದ್ದು ವಿಶೇಷ. ಇಲ್ಲಿ ಒಂದು ಬಹಮನಿ ಸುಲ್ತಾನರು ಆಳಿರ್ತಕ್ಕಂಥ ಆಡಳಿತಗಾರರು ಮತ್ತು ಅವರ ಸೇನಾಧಿಪತಿಗಳು ವಿಶಾಲವಾಗಿರ್ತಕ್ಕಂಥ ಸ್ಥಳ. ಇದು ನಿಜವಾಗಿ ಕೂಡ ಬಹಳ ನೋಡಿದರೆ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಥಳ. ಯಾಕಂತಂದರೆ ಇಲ್ಲಿ ನೋಡಿರ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪ ನೋಡಿದರೆ ನೋಡ್ರಿ ಎಷ್ಟು ಎತ್ತರವಾಗಿರ್ತಕ್ಕಂಥ ಇಂಥ ನಾವು ಒಂದು ಕಟ್ಟಡವನ್ನು ನೋಡ್ಬೋದು. ಇದರ ಮೇಲೆ ಇನ್ನೊಂದು ವಿಶೇಷ ಏನಂತಂದರೆ ಇಲ್ಲಿ ಇರ್ತಕ್ಕಂಥ ಏನು 7 ಈ ಒಂದು ಬಹಮನಿ ಸುಲ್ತಾನರ ಆಡಳಿತ ಅಧಿಕಾರಿಗಳೇನಿದ್ರು ಅವರ ಒಂದು ಶಂಸುದ್ದೀನ್ ಶಾ ಅಂತಿದೆ, ಗಯಾಸುದ್ದೀನ್ ಅಂತಿದೆ, ಈ ರೀತಿ ಸುಮಾರು 7 ಅವರ ಒಂದು ಸೇನಾಧಿಪತಿಗಳು ಮತ್ತು ಅವರ ಆಡಳಿತ ಸುಲ್ತಾನರ ಸಮಾಧಿಗಳನ್ನು ಈ ಒಂದು ಸ್ಥಳದಲ್ಲಿ ನೋಡ್ಬೋದು. ಇದು ನಿಜವಾಗಿ ಕೂಡ ಈ ಒಂದು ಸಮಾಧಿಯನ್ನು ನೋಡಿದರೆ ಈ ನನ್ನ ಹಿಂದೆಗಡೆ ಕಾಣ್ತಕ್ಕಂಥದ್ದು ಇದರಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸಮಾಧಿ. ಈ ಸಮಾಧಿ ಅಂದರೆ ಒಂದೇ ಇದರಲ್ಲಿ 2 ಗುಂಬಜ್ಗಳನ್ನು ನಾವು ಕಾಣ್ತೀವಿ. 2 ಗುಂಬಜ್ಗಳು ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಮಾಧಿಗಳು. ಮತ್ತು ಇಲ್ಲಿ ಇದರ ಒಂದು ಆರ್ಚ್ಗಳು ತಾವು ನೋಡ್ಬೋದು. ಇದರ ಒಂದು ಆರ್ಚ್ಗಳನ್ನು ನೋಡಿದರೆ ಬಹಳ ಇದರಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಕಲೆಗಳನ್ನು ಕೂಡ ಈ ಒಂದು ಕಮಾನಿನಲ್ಲಿ ನಾವು ಕಾಣ್ಬೋದು. ಇದು ನಿಜವಾಗಿ ಕೂಡ ಕಲಬುರಗಿನಲ್ಲಿ ಬಂದರೆ ತಪ್ಪದೇ ನೋಡ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಶ್ರೀ ಖ್ವಾಜಾ ಬಂದೇ ನವಾಜರ ದರ್ಶನ ಕೂಡ ಆಗುತ್ತೆ ಜೊತೆಗೆ ಅದೇ ಮಾರ್ಗವಾಗಿ. ಮತ್ತು ಜೊತೆಗೆ ಇಂಥ ಒಂದು ವಾಸ್ತುಶಿಲ್ಪ, ಇಂಥ ಒಂದು ಪುರಾತನವಾಗಿರ್ತಕ್ಕಂಥ ಐತಿಹಾಸಿಕ ಸ್ಥಳವನ್ನು ಕೂಡ ನೋಡ್ತಕ್ಕಂಥ ಒಂದು ಸ್ಥಳ ಈ ಒಂದು ಕಲಬುರಗಿ ಜಿಲ್ಲೆಯ ಖ್ವಾಜಾ ಬಂದೇ ನವಾಜ್ ದರ್ಗಾದ ಸಮೀಪ ಇರತಕ್ಕಂಥ ಇಂಥ ಒಂದು ಸ್ಥಳ. ಇದು ಪೂರ್ವದಿಂದ ಪಶ್ಚಿಮದವರೆಗೆ 7 ಅಕ್ಕಪಕ್ಕ ಎದುರು ಬದುರು ಮತ್ತು ಅಪೋಸಿಟ್ ಡೈರೆಕ್ಷನ್ನಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಈ ಒಂದು ವಾಸ್ತುಶಿಲ್ಪವೇ ಈ ಒಂದು ಹಪ್ತ ಗುಂಬಜ. ಇದು ಕಲಬುರಗಿಯಲ್ಲಿ ಬಹಳ ಸುಂದರವಾಗಿ ನೋಡ್ತಕ್ಕಂಥ ಅಲ್ಲಿಂದ ಇನ್ನೊಂದು ಅಂದರೆ ಪ್ರವಾಸೋದ್ಯಮ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಯವರು ಕೂಡ ಇಲ್ಲಿ ಸ್ವಲ್ಪ ಮೇಂಟೆನೆನ್ಸ್ ಕೂಡ ಅವಶ್ಯಕತೆ ಇದೆ. ಯಾಕಂತಂದರೆ ಇಲ್ಲಿ ಇನ್ನೂ ಕೂಡ ಒಂದು ಮೇಂಟೆನೆನ್ಸಿನ ಕೊರತೆ ನನಗೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಇಲಾಖೆಯವರು ಇವಲ್ಲಿ ಮೇಂಟೆನೆನ್ಸ್ ಮಾಡಬೇಕು. ಇನ್ನೂ ಹೆಚ್ಚಿನ ಒಂದು ಪ್ರವಾಸಿಗರನ್ನು ಈ ಒಂದು ಪ್ರವಾಸಿ ತಾಣಕ್ಕೆ ಬರ್ತಕ್ಕಂಥ ಒಂದು ವ್ಯವಸ್ಥೆ. ಧನ್ಯವಾದಗಳು. गुलबर्गा की सरजमीन पर जैसा कि आप देख सकते हैं बहुत बेहतरीन प्लेस है, 7 गुम्बद इलाका है, क्या बोलते हैं गुलबर्गा शरीफ कन। आप आइए, बहुत बेहतरीन प्लेस है, फोटो वगैरह ले सकते हैं, आपके फ्रेंड के संग आज बेहतरीन एंजॉय कर सकते। अंकल के पेज को फॉलो करके और सब्सक्राइब करके और कमेंट करके और लाइक करो।